ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಪೂರ್ತಿ ನೋಡಿ. ನಮ್ಮ ಕರ್ನಾಟಕದ ಟಿ ವಿ ಮಾಧ್ಯಮಗಳ ಬಗ್ಗೆ ಒಂದು 4 ಮಾತುಗಳು. ಕರ್ನಾಟಕದ ಟಿ ವಿ ಮಾಧ್ಯಮಗಳು ದುಡ್ಡು ಮಾಡುವ ದಂಧೆಯಲ್ಲಿ ತೊಡಗಿಸಿಕೊಂಡಿರುವ ಪರಿಣಾಮ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅಯೋಗ್ಯರ ಥರ ಕಾಣಿಸ್ತಾ ಇದ್ದಾರೆ. ಅದರ ಪರಿಣಾಮವೇ ಈ ಥರ ವಿಡಿಯೋಗಳು ಜನಸಾಮಾನ್ಯರಿಂದಲೇ ಹೊರಗಡೆ ಬರ್ತಾ ಇದೆ. ಯಾವ ರೀತಿ ಇವತ್ತು ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ, ಮಾಧ್ಯಮಗಳ ಹೆಸರು ಹೇಳ್ಕೊಂಡು ಏನ್ರಿ ಮೀಡಿಯಾ, ನಮ್ಮ ಶಾ ಈ ಥರ ಎಲ್ಲ ಹೇಳ್ಕೊಂಡು ಇವತ್ತು DJ ಸೌಂಡ್ ಹಾಕೊಂಡು ಕುಣಿತಾ ಇದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಯಾವ ಟಿ ವಿ ಮಾಧ್ಯಮದವರು ಸರಿ ಇದ್ದಾರೆ ಹೇಳಿ ನೋಡೋಣ. ಯಾವ ಟಿ ವಿ ಮಾಧ್ಯಮದವನು ಸರಿ ಇದ್ದಾನೆ? ಎಲ್ಲ ಟಿ ವಿ ಮಾಧ್ಯಮದವರು ಅವಿವೇಕಿ, ಅಯೋಗ್ಯ ವರ್ತನೆಗಳನ್ನು ವಿಡಿಯೋ ಸಮೇತ ಜನ ನೋಡಿದ್ದಾರೆ. ಟಿ ವಿ ಮಾಧ್ಯಮಗಳು ಇನ್ನು ಮುಂದೆ ನಡೆಯೋದಿಲ್ಲ. ನಿಮ್ಮ ಕತೆ ಇನ್ನು ಮುಂದೆ ನಡೆಯೋದಿಲ್ಲ. ನಿಮ್ಮನ್ನು ಎಲ್ಲಿ ಬಿಟ್ಟರು ಅಂದರೆ, ಚಪ್ಪಲಿ ಬಿಡುವ ಜಾಗದಲ್ಲಿ ನಿಮ್ಮನ್ನು ಬಿಟ್ಟಿದ್ದಾರೆ ಜನ. ಭಾಳ ದಿನ ಇವೆಲ್ಲ ಯಾರ್ದು ನಡೆಯಲ್ಲ. ನಾನು ಏನಾದ್ರು ಅವಿವೇಕಿ ಥರ ಆಡಿದರೆ ನಂದು ಕೂಡ ನಡೆಯುವುದಿಲ್ಲ. ನಿಮ್ಮ ಆಟ, ನಿಮ್ಮ ಯೋಗ್ಯತೆ ಜನಸಾಮಾನ್ಯರಿಗೆ ಇನ್ನು ಮುಂದೆ ನ್ಯೂಸ್ ಪೇಪರ್ಗಳು, ಸೋಷಿಯಲ್ ಮೀಡಿಯಾಗಳು ಉಳಿಯುತ್ತವೆ. ಟಿ ವಿ ಮಾಧ್ಯಮಗಳು ನಶಿಸಿ ಹೋಗುತ್ತವೆ. ಇನ್ನು ಮುಂದೆ ಬರೀ ಸೋಷಿಯಲ್ ಮೀಡಿಯಾ, ಪೇಪರ್ ಮಾತ್ರ ಉಳಿತೈತೆ. ನಿಮ್ಮೆಲ್ಲ ತುಕಲೆ ಮಾಧ್ಯಮಗಳು ಹೊಂಟೋಯ್ತವೆ. ನಿಮಗೆ ಯಾವ ಇರೋದಿಲ್ಲ. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ಪ್ರಪಂಚ ಕೈಲಿ ಇದ್ದ ಹಾಗೆ ಪ್ರಪಂಚ ಕೈಲೇ, ಇಡೀ ಪ್ರಪಂಚನ ನಮ್ಮ ಕೈಲಿದೆ. ನಿಮ್ಮ ತುಕಲಿ ಟಿ ವಿ ನ್ಯೂಸ್ ಯಾರು ನೋಡುತ್ತಾರೆ? ಜನ ತೂ ಛೀ ಅಂತ ಉಗಿತಾ ಇದ್ದಾರೆ ಅನ್ನುವ ಮಟ್ಟಕ್ಕೆ ಕರ್ನಾಟಕದ ಟಿ ವಿ ಮಾಧ್ಯಮಗಳು ಬಂದಿವೆ. ನೀವು ಜನರನ್ನು ಯಾಮಾರಿಸುವ ಜಮಾನ ಮುಗಿಯಿತು. ನೀವು ಏನು ಹೇಳಿದರೂ ಅದರ ಹಿಂದೆ ದುಡ್ಡಿನ ದಾಹ ಇದೆ ಅಂತ ಜನರಿಗೆ ಗೊತ್ತಾಗಿದೆ. ನೀವು ಏನೇ ಹೇಳಿದ್ರು ಕೂಡ ಅದರಿಂದ ದುಡ್ಡಿದೆ, ದುಡ್ಡಿಗೋಸ್ಕರ ಮಾಡ್ತಾ ಇದ್ರಿ ಅಂತ ಎಲ್ಲ ಜನಗಳಿಗೂ ಗೊತ್ತಾಗಿದೆ. ಅವಿವೇಕಿಗಳ ಥರ ಆಡಬೇಡಿ, ಅವಿವೇಕಿಗಳ ಥರ ಕುಣಿದಾಡಬೇಡಿ, ಕಿತ್ತೋಗಿರೋ ಥರ ಸುದ್ದಿಗಳನ್ನು ತೋರಿಸ್ಬೇಡಿ. ಜನಗಳು ಬೇಸತ್ತೋಗಿದ್ದಾರೆ, ಜನಗಳು ಸಾಕಾಗ್ಬಿಟ್ಟಿದೆ ನಿಮ್ಮ ತುಕಲಿ ಮಾಧ್ಯಮಗಳನ್ನ ನೋಡ್ಕೊಂಡು. ನೋಡಿ ಸ್ನೇಹಿತರೆ, ಇಲ್ಲೊಂದು ತೋರಿಸ್ತೀನಿ ಯಾವ ರೀತಿ ಇದೆ. DJ ಸಾಂಗ್ ಹಾಕೊಂಡು ಏನ್ರಿ ಮೀಡಿಯಾ, ಏನ್ರಿ ನಿಮ್ಮ ಶಾ ಈ ಥರ ಎಲ್ಲ ಹಾಕೊಂಡು ಕುಣಿತಾ ಇದ್ದಾರೆ ಹುಡುಗರು. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮ್ಯೂಸಿಕ್ ತೋರಿಸಲ್ಲ. ಯಾಕಂದರೆ ಮ್ಯೂಸಿಕ್ಗೆ ತೋರಿಸಿದರೆ ಅದರಲ್ಲಿ ಕೆಟ್ಟ ಪದ ಬಳಕೆ ಇದೆ ಈ ಮ್ಯೂಸಿಕಲ್ಲಿ. ಅದರಿಂದ ನಿಮ್ಮ ಯಾರಿಗೂ ಕೂಡ ನಾನು ಈ ಮ್ಯೂಸಿಕನ್ನು ತೋರಿಸಲ್ಲ. ಇಲ್ಲಿ ಏನ್ರಿ ಮೀಡಿಯಾ, ಏನು ನಿಮ್ಮ ಶಾ ಮೀಡಿಯಾ ಈ ಥರ ಎಲ್ಲ ಅಂದ್ಕೊಂಡು ಯಾವ ಊರಾಗ ಗೊತ್ತಿಲ್ಲ ಒಂದು ವಿಡಿಯೋ ಬಂದಿದೆ. ಕೆಟ್ಟ ಪದಗಳಿಂದ, ಕೆಟ್ಟ ಶಬ್ದಗಳಿಂದ ಇವತ್ತು ಮೀಡಿಯಾಗಳಿಗೆ ಈ ರೀತಿ ನೋಡಿ. ಇಲ್ಲೆಲ್ಲ ನೋಡಿ ಜನಗಳು, ಇಲ್ಲಿ ಸಾವಿರಾರು ಜನಗಳು ಇದ್ದಾರೆ, ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಮಾಧ್ಯಮಗಳನ್ನು ಯಾವ ರೀತಿ ನೋಡ್ತಾ ಇದ್ದಾರೆ. ಏನ್ರಿ ಮೀಡಿಯಾ ಅನ್ಕೊಂಡು ಇಲ್ಲಿ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಈ ಥರ ಕುಣಿತಾ ಇದ್ದಾರೆ. ಅಂದರೆ ಎಷ್ಟು ನಿಮ್ಮ ಮೇಲೆ ಬೇಸತ್ತೋಗಿದೆ, ಎಷ್ಟು ನಿಮ್ಮ ಮೇಲೆ ಈ ಥರ ಬೇಜಾರಾಗಿದೆ ಜನಗಳಿಗೆ ಅಂತ ಇದರಲ್ಲೇ ತಿಳ್ಕೊಳ್ಳಿ, ಅರ್ಥ ಆಗುತ್ತೆ. ದಯವಿಟ್ಟು ಇನ್ನು ಮುಂದೆ ಆದರೂ ಕೂಡ ನೀವು ಒಳ್ಳೆ ಬುದ್ಧಿ ಕಲಿರಿ, ಒಳ್ಳೆ ಸುದ್ದಿ ತೋರಿಸಿ. ಯಾಕಂದರೆ ಪ್ರತಿಯೊಬ್ಬರ ಕೈಯಲ್ಲೂ ಇವತ್ತು ಮೊಬೈಲ್ ಇದೆ. ಎಲ್ಲ ವ್ಯವಸ್ಥೆನೂ ಮೊಬೈಲೆಲ್ಲ ಕುತ್ಕೊಂಡು ನೋಡ್ಬೋದು. ಇವತ್ತು ಎಲ್ಲೋ ಡೆಲ್ಲಿಲಿ ನಡೆಯೋದನ್ನ ಪುಸ್ತಕನಾಗ ವಾಟ್ಸಪ್ಪಲ್ಲಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ನೋಡ್ತಾರೆ. ಆದರೆ ನೀವು ಹೋಗಿ ಅಲ್ಲಿ ಕಾಮ್ರೆ ಹಿಡ್ಕೊಂಡು ಅಲ್ಲಿ ವೀಡಿಯೋ ಮಾಡ್ಕೊಂಡು ಬರೋ ವರ್ಷತ್ತಿಗೆ ನಾವೆಲ್ಲ ಮೊಬೈಲಲ್ಲಿ ನೋಡ್ಕೊಂಡಿರ್ತೀವಿ. ಆ ಮಟ್ಟಕ್ಕೆ ಇವತ್ತು ಸಾಮಾಜಿಕ ಜಾಲತಾಣ ಮುಂದುವರೆದಿದೆ. ನೀವೇ ಹೇಳ್ತಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಂದರೆ ನಿಮ್ಮ ಟಿ ವಿಯಲ್ಲಿ ವೈರಲ್ ಆಗ್ತಾ ಇಲ್ಲ, ನಿಮ್ಮ ತುಕಲಿ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದನ್ನು ನೀವೇ ನಿಮ್ಮ ಬಾಯಾರ ಅವಾಗವಾಗ ಹೇಳ್ತಾ ಇರ್ತೀರಾ. ಅದರಿಂದ ಜನಗಳಿಗೆ ಏನು ಬೇಕು, ಜನಗಳಿಗೆ ಯಾವ ಥರ ಬದಲಾವಣೆ ಆಗಬೇಕು, ಜನಗಳಿಗೆ ಯಾವ ರೀತಿ ಕೊಟ್ಟರೆ ಅಂದರೆ ಜನಗಳನ್ನು ಹುಚ್ಚರಾಗ್ಬಿಟ್ಟಾರೆ ಅನ್ಕೋಬೇಡಿ. ನೀವು ಜನಗಳು ಕೂಡ ಬುದ್ಧಿವಂತರು ಇದ್ದಾರೆ. ಅದರಿಂದ ನೀವು ಕೂಡ ಹುಚ್ಚರ ಆಗಬೇಡಿ, ಹುಚ್ಚರನ್ನ ಮಕ್ಕಳು ಆಗಬೇಡಿ. ದಯವಿಟ್ಟು ಒಳ್ಳೆ ಸುದ್ದಿ ತೋರಿಸ್ರಿ. ಯಾಕಂದರೆ ಜನಗಳು ಬೇಸತ್ತೋಗಿದ್ದಾರೆ ನಿಮ್ಮನ್ನು ನೋಡಿ. ಒಂಥರ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಮ್ಮನ್ನು ಬಿಟ್ಟಿದ್ದಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಜನಗಳೆಲ್ಲ ಮಕ್ ಕುಗಿತಿದ್ದಾರೆ ನಿಮ್ಮನ್ನೆಲ್ಲ. ಜನಗಳು ಎಲ್ಲ ಕಡೆ ಮಕ್ ಕುಗಿತಾ ಇದ್ದಾರೆ. ಯಾರು ಮುಂದೆಗಡೆ ಬಂದು ಮಾತಾಡ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಜನಗಳಿಗೆ ಭಯ ಇದೆ. ಮಾಧ್ಯಮದವ್ರನ್ನ ಬೈಬಿಟ್ರೆ ಏನೋ ಆಗ್ಬಿಡುತ್ತೆ, ಒಳಗಡೆ ಹಾಕ್ಬಿಡ್ತಾರೆ ಹಂಗೆ ಅಂತ. ಏನ್ರಿ ಮೀಡಿಯಾ ಈ ಥರ ಇವತ್ತು ಅದು ಭಯಂಕರ ಫುಲ್ ಫೇಮಸ್ ಆಗಿದೆ. ಅದರಿಂದ ನೀವು ತೋರಿಸುವ ಸುದ್ದಿಗಳು, ನೀವು ದುಡ್ಡಿಗೋಸ್ಕರ ಅಂತ ಇವಾಗೆಲ್ಲ ಪ್ರತಿಯೊಬ್ಬ ನಾಗರಿಕನೂ ಮಾತಾಡ್ಕೊಂತದಾನೆ. ನೀವು ದುಡ್ಡಿಗೋಸ್ಕರ ತೋರಿಸ್ತಾ ಇದ್ದೀರಾ, ದುಡ್ಡಿಗೋಸ್ಕರ ಭಯಪಡ್ಕೊಂತ ಇದ್ದೀರಾ, ದುಡ್ಡಿಗೋಸ್ಕರ ಇಷ್ಟೆಲ್ಲ ಅರ್ಚಾಡ್ತಾ ಇದ್ದೀರಾ. ಅವಿವೇಕಿಗಳ ಎಷ್ಟೋ ಕಷ್ಟ ಬಿದ್ದು ಇವತ್ತು ಜರ್ನಲಿಸ್ಟ್ ಆಗಿರ್ತಾರೆ, ಅವ್ರಿಗೆ ಬೆಲೆ ಇಲ್ದಂಗೆ ಮಾಡಾಕಿದ್ದೀರಾ.
ಪತ್ರಿಕೆಗೆ ಬೆಲೆ ಇಲ್ದಂಗೆ ಮಾಡಾಕಿದ್ದೀರಾ. ಪತ್ರಿಕೆ ಮಾಧ್ಯಮಕ್ಕೆ ಇವತ್ತು ಗೌರವ ಇಲ್ಲ, ಆ ಥರ ಮಾಡ್ತಾ ಇದ್ದೀರಾ. ದಯವಿಟ್ಟು ಪತ್ರಿಕೆ ಮಾಧ್ಯಮದವರೇ, ನಿಮಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರ ಬಗ್ಗೆ ನೀವು ಬರೆದಾಕಿ ಪತ್ರಿಕೆಗಳಲ್ಲಿ. ಯಾಕಂದ್ರೆ ನಿಮ್ಮ ಗೌರವನ ಹಾಳು ಮಾಡ್ತಾ ಇದ್ದಾರೆ, ನಿಮ್ಮ ಮಾನ ಮರ್ಯಾದೆನೂ ಕಳೀತಾ ಇದ್ದಾರೆ. ನೀವು ಪತ್ರಿಕೆಯಲ್ಲಿ ಇವತ್ತು ಇನ್ನು ಮುಂದೆ ಪತ್ರಿಕೆ ಸುದ್ದಿ ಬರಲಿ, ಇಂಥ ತುಕಲಿ ಮಾಧ್ಯಮಗಳಲ್ಲಿ ಬರುವುದು ಅವಶ್ಯಕತೆ ಅಲ್ಲ, ಬರುವುದು ಬೇಕಾಗಿಲ್ಲ. ಇದು ಆ ಮಟ್ಟಕ್ಕೆ ಇವತ್ತು ಕುಲಿಗಟ್ಟುವಾಗಿದ್ದಾವೆ ದುಡ್ಡಿಗೋಸ್ಕರ. ನೋಡಿ ಸ್ನೇಹಿತರೆ, ಎಲ್ಲರಿಗೂ ದಯವಿಟ್ಟು ಬದಲಾವಣೆ ಆಗಿ ಇಂಥ ತುಕಲೆ ಮಾಧ್ಯಮಗಳಿಂದ ದೂರ ಇರಿ. ಯಾಕಂದರೆ ಇಂಥ ಕೆಟ್ಟ ಸುದ್ದಿಗಳು ಬರ್ತಾ ಇದ್ದಾವೆ, ಅವನ್ನ ನೋಡಿ ಇವತ್ತು ಮಕ್ಕಳು ಹಾಳಾಗ್ತಾ ಇದ್ದಾವೆ, ಸಮಾಜ ಕುಲಿಗಟ್ಟು ಹೋಗ್ತಾ ಇದೆ, ಟೆರರಿಸ್ಟಮ್ ಜಾಸ್ತಿ ಆಗ್ತಾ ಇದೆ, ಕೊಲೆ ರೇಪುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆ? ಇಂಥ ತುಕಲಿ ಮಾಧ್ಯಮಗಳನ್ನು ನೋಡ್ಕೊಂಡು. ಅದರಿಂದ ಇಂಥ ಮಾಧ್ಯಮಗಳಿಂದ ನಿಮ್ಮ ಮಕ್ಕಳನ್ನು ದೂರ ಇಟ್ಟರೆ ಭಾಳ ಒಳ್ಳೆಯದು. ಒಳ್ಳೆ ಸುದ್ದಿಗಳನ್ನು ನೋಡಿ ಒಳ್ಳೆ ವಿಚಾರನ ತೋರಿಸಿ ಅಂತ ತಮ್ಮ ಪ್ರತಿಯೊಬ್ಬ ನಾಗರಿಕರು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.